ಅಖಿಲ ಭಾರತ ಕಿಸಾನ್ ಸಭಾ ಹಾಗೂ ಆಲ್ ಇಂಡಿಯಾ ತಂಜಿಮೆ ಇನ್ಸಾಫ್ ವತಿಯಿಂದ ಮೈಕ್ರೋ ಫೈನಾನ್ಸ್ ರವರ ಬಡ್ಡಿ ದಂಧೆಯನ್ನ ಸಂಪೂರ್ಣವಾಗಿ ನಿಲ್ಲಿಸುವಂತೆ ಒತ್ತಾಯಿಸಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಮನವಿ. ಸಾಲ ನೀಡಿ ಪೀಡಿಸುತ್ತಿರುವ ಫೈನಾನ್ಸ್ಗಳ ಕಾರ್ಯಚಟುವಟಿಕೆಯನ್ನ ಸಂಪೂರ್ಣವಾಗಿ ಬಂದ್ ಮಾಡುವಂತೆ ಒತ್ತಾಯಿಸಿ ಅಖಿಲ ಭಾರತ ಕಿಸಾನ್ ಸಭಾ ಹಾಗೂ ಆಲ್ ಇಂಡಿಯಾ ತಂಜಿಮೆ ಇನ್ಸಾಫ್ ಸಂಘದ ವತಿಯಿಂದ ನಗರದಲ್ಲಿ ಬೃಹತ್ ಪ್ರತಿಭಟನಾ ಮೆರವಣಿಗೆ ನಡೆಸಿ ಆಳಂದ ತಾಲೂಕಿನ ತಹಶೀಲ್ದಾರ್ ಅವರ ಮುಖಾಂತರ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಮನವಿ ಪತ್ರವನ್ನ ಸಲ್ಲಿಸಲಾಯಿತು. ವರದಿ ಅಮ್ಜದ್ ಖಾನ್, ಕಲಬುರ್ಗಿ. ಇದು ಟಾರ್ಗೆಟ್ ಟ್ರೂತ್, ಸದಾ ನಿಮ್ಮೊಂದಿಗೆ. ನಮಸ್ಕಾರ. ಇವತ್ತು ನಾವು ಇಲ್ಲಿ ಆಳಂದ ತಾಲೂಕಿನಲ್ಲಿ ಎಲ್ಲರೂ ಮಹಿಳೆಯರು ಸೇರಿ ಪ್ರತಿಭಟನೆ ಮೊದಲನೇ ದಿನ ಆರಂಭ ಮಾಡಿದ್ದೇವೆ. ಇದರ ಮುಖ್ಯ ಅಂತಂದರೆ ಹೆಣ್ಮಕ್ಳದೆಲ್ಲ ಪ್ರಾಬ್ಲಮ್ಸ್ಗಳು ಕೇಳಿದ ಮೇಲೆ ನಮಗೆ ಕೇಳಿ ಒಂಥರ ಇದು ಆಗ್ತಾಯಿದೆ, ಏನು ಹೇಳಬೇಕು ಅನ್ನೋದು. ಏನು ಬಡ ಜನರಿಗೆ ನಾಲೆಜ್ ಇಲ್ಲ ಅಂತಂದ ಮೇಲೆ ಯಾವ ಥರನೂ ಹೇಳಿಕೆಸಿಂದ ಲೋನ್ ತೊಗೊಬೋದು, ಇನ್ಶೂರೆನ್ಸ್ ಕಟ್ಕೊಬೋದು, ಇದು ನ್ಯಾಯವಲ್ಲ. ನಮ್ಮದು ಉದ್ದೇಶ ಏನಿದೆ ಅಂತಂದರೆ, ಈಗ ಈ ಹೆಣ್ಮಕ್ಳದ್ದು ಮನ್ಯಾಗ ಹಾವು ಕಚ್ಚಿ ಪ್ರಾಬ್ಲಮ್ ಆಗಿದ್ದು, ಇವ್ರಿಗೆ ಮೊದಲು ಲೋನ್ ಕೊಡೋಕ್ಕಿಂತ ಮುಂಚೆ ಏನಂದಿರು ಅಂತಂದರೆ, ನಿಮ್ಮ ಮನೆಯಲ್ಲಿ ಯಾರಿಗಾದರೂ ಏನಾದರೂ ಹಾಸ್ಪಿಟಲ್ ಪ್ರಾಬ್ಲಮ್ ಐತಂತಂದರೆ ನಿಮ್ಗೆ ದಿನಕ್ಕೆ 2,000 ರೂಪಾಯಿ ಕೊಡ್ತೀವಿ ನಾರ್ಮಲ್ ಬೆಡ್ಡಿಗೆ, ICU ಬೆಡ್ಡಿಗೆ 3,000 ರೂಪಾಯಿ ಕೊಡ್ತೀವಿ ಅಂತ ಹೇಳಿರಂತ. 200 ರೂಪಾಯಿ ಹೆಚ್ಚಿಗೆ ಕಟ್ರಿ, ನೀವು 200 ರೂಪಾಯಿ ಕಟ್ಟಿಗೆಸಿಂದ ಇನ್ಶೂರೆನ್ಸ್ ಮಾಡ್ಕೊರಿ ಅಂತಂದರು. ಈ ಹೆಣ್ಮಗಳು 200 ರೂಪಾಯಿ ಕಟ್ಟಿ ಇನ್ಶೂರೆನ್ಸ್ ಮಾಡ್ಕೊಂಡು ಏನೋ ಮುಂದೆ ಯಾವುದು ಕಾಲ ಯಾರಿಗೆ ತಿಳಿದು ಬರಲ್ಲ ಅಂಥೇಳಿ ಮಾಡ್ಕೊಂಡು ಎಲ್ಲ ಆದಮೇಲೆ ಇವರು ಮನೆಗೆ ಈಗ ಹಾವು ಕಚ್ಚಿ ಸೀರಿಯಸ್ ಕಂಡೀಷನ್ ಆದಮೇಲೆ ಈಗೇನಂತ ಇದ್ದಾರೆ, ಇಲ್ಲ ಮತ್ತೊಂದು ಸಲ ನೀವು ಲೋನ್ ತೊಗೊಂಡ ಮೇಲೆ ಅದು ಕ್ಲೇಮ್ ಆಗುತ್ತೆ, ಮತ್ತೊಂದು ಸಲ ಲೋನ್ ತೊಗೊಂಡ ಮೇಲೆ ನಿಮ್ಗೆ ಅದು ಅಮೌಂಟ್ ಸಿಗುತ್ತೆ, ಆ ಫೆಸಿಲಿಟಿ ಸಿಗುತ್ತೆ ಅಂತ ಇದ್ದಾರೆ. ಇದು ಯಾವ ಥರ ನಮ್ಮದು ಫೈನಾನ್ಸ್ ಮೈಕ್ರೋ ಫೈನಾನ್ಸ್ದವರು ಯಾವ ಥರ ಇದು ಮಾಡ್ತಾ ಇದ್ದಾರೆ? ಮೈಕ್ರೋ ಫೈನಾನ್ಸ್ದವ್ರಿಗೆ ನಂದು ಮಾತಿದೆ, ಹೆಣ್ಮಕ್ಳಿಗೆ ಎಷ್ಟಂತ ನೀವು ಇದು ತಿಳ್ಕೊತೀರಿ? ಅವ್ರಿಗೇನು ತಿಳುವಳಿಕೆ ಇಲ್ಲ ಅಂದರೆ ಏನು ಪೂರ್ಣವಾಗಿ ನೀವು ಅವರಿಗೆ ಇದು ಮಾಡಿಬಿಡ್ತೀರ ಏನೋ? ಇದು ತಪ್ಪಿದೆ ಇದು ಮಾಡೋದು. ಇದು ಮೈಕ್ರೋ ಫೈನಾನ್ಸ್ ಒಂದು ವೈರಸ್ ಏನಿದೆ, ಇದ್ರಿಗೆ ಮುಖ್ಯ ಕಾರಣ ಅಂತಂದರೆ ನಮ್ಮ ಹೆಣ್ಮಕ್ಳಿಗೆ ಉದ್ಯೋಗವನ್ನು ಕೊಟ್ಟು, ನೀವು ಉದ್ಯೋಗವನ್ನು ಹಚ್ಕೊಟ್ಟು ಅವರಿಗೆ ಮರುಪಾವತಿಸಿ ಮಾಡಿಕೊಂಡ್ರೆ ಈ ಥರ ಪ್ರಾಬ್ಲಮ್ಸ್ ಆಗ್ತಿದ್ದಿಲ್ಲ. ಒಬ್ಬರಿಬ್ಬರದು ಮನೆಯದು ಪ್ರಾಬ್ಲಮ್ಸ್ ಇಲ್ಲಿದು, ಭಾಳ ಜನದ ಪ್ರಾಬ್ಲಮ್ಸ್ ಇದೆ. ಎಲ್ಲ ಮೈಕ್ರೋ ಫೈನಾನ್ಸ್ದವ್ರಿಗೆ ನಾವು ಏನು ಪ್ರತಿಭಟನೆ ಮುಖಾಂತರ ತಿಳಿಸ್ಬೇಕಂತಂದರೆ, ಇವ್ರಿಗೆ ಈ ಥರ ನೀವು ಹೆಣ್ಮಕ್ಳಿಗೆ, ಬಡ ಜನರ ಹೆಣ್ಮಕ್ಳು 100 ರೂಪಾಯಿ ಭಾಳ ಕಷ್ಟಲಿಂದ ದುಡಿತಾರೆ. ಅವ್ರದ್ದು ಆ ಕಷ್ಟಲಿಂದ ದುಡ್ದು ನಿಮ್ಗೆ ಏನು ರೊಕ್ಕ ಕಟ್ತಾರ, ಅದಕ್ಕೆ ಸರಿಯಾದ ನೀವು ಇದು ಮಾಡಿಕೊಟ್ರ ಅಂತಂದರೆ ಈ ಥರ ಆಗ್ತಿದ್ದಿಲ್ಲ. ಅವರಿಗೆ ನೀವು ಎದು ಸಲಾಗಿ ಲೋನ್ ತೊಗೋತೀರಮ್ಮ, ಅದೇ ವರ್ಕ್ ಮಾಡಿರಿ, ಅದೇ ಕೆಲಸಲಿಂತ ನೀವು ಸಾಲ ತೊಗೊಂಡು ಮರುಪಾವತಿಸಿ ಮಾಡಿ ಅಂತ ನೋಡಿ ತನಿಖೆ ಮಾಡಿ ಕೊಡಬೇಕಾಗಿತ್ತು. ಇಷ್ಟೆಲ್ಲ ಜನರದು ಏನು ನಾವು ಮಾತನ್ನು ಕೇಳಿದ್ದೇವೆ. ಈಗ ಎಲ್ಲ ಒಂದು ಮನೆಯಿಲ್ಲ, ಪೂರಾ ಆಲ್ರೌಂಡ್ ಎಲ್ಲರಿಗೆ ಅದೇ ಥರ ಆಗಿಬಿಟ್ಟಿದೆ ಅದು. ಈಗ ನಮ್ಮ ಪ್ರತಿಭಟನೆ ಮುಖಾಂತರ ಏನು ಮಾತು ಹೋಗ್ಬೇಕಂತಂದರೆ, ಇವೆಲ್ಲ ಮೈಕ್ರೋ ಫೈನಾನ್ಸ್ ಬಿಟ್ಕೆಸಿಂದ ನಮ್ಗೆ ಯಾವುದಾದ್ರೂ ಸಣ್ಣ ಪುಟ್ಟ ಯೋಜನೆನೂ ತಂದು ಕೊಡ್ರಿ. ನಮ್ಗೆ ಯೋಜನೆ ಬೇಕು, ನಮ್ಮ ಹೆಣ್ಮಕ್ಳಿಗೆ ಮನೆ ಕುತ್ತಿ ಕೆಲಸ ಮಾಡೋದಪ್ಲೆ ಯೋಜನೆ ಮಾಡಿ, ಮತ್ತು ಗೌರ್ಮೆಂಟ್ಲಿಂದ ನಮ್ಗೆ ಏನು ಫೆಸಿಲಿಟೀಸ್ ಏನು ಸಬ್ಸಿಡಿ ಲೋನ್ಗಳು ಸಿಗ್ತಾವೆ, ಆ ಲೋನ್ಗಳು ಕೊಟ್ಟು ಅವರಿಗೆ ಹೆಣ್ಮಕ್ಳಿಗೆ ಕೆಲಸವನ್ನು ಹಚ್ಚಿಕೊಡ್ಬೇಕು, ಮತ್ತು ಅವರಿಗೆ ಒಂದು ಸಹಾಯ ಮಾಡಬೇಕು. ಯಾಕಂದ್ರೆ ಮನೆಯಲ್ಲಿ ಕೂತಿ ಆಗಲಿ, ಕುರಿ ಸಾಗಾಣಿಕೆ ಆಗಲಿ, ಯಾವ ಮೇಕೆ ಸಾಗಣೆ ಏನಾದರೂ, ಮತ್ತು ನಮ್ಮದು ಸಣ್ಣ ಪುಟ್ಟ ಕೈಗಾರಿಕೆಗಳನ್ನು ಹಚ್ಚಿಕೊಟ್ಟು ಅವರಿಗೆ ಸಬ್ಸಿಡಿ ಇಲ್ಲದೆ ಲೋನ್ ಕೊಟ್ಟು ಅವರಿಗೆ ಮುಂದೆ ಜೀವನ ಸಾಕಷ್ಟು ಮತ್ತು ಏನೂ ತೊಂದರೆ ಇಲ್ಲದೆ, ಸಾಲ ಇಲ್ಲದೆ ಬದುಕದಪ್ಲೆ ಹೆಣ್ಮಗಳಿಗೆ ಒಂದು ಸಹಾಯ ಮಾಡಿ ಅಂತ ನಾವು ಈ ಪ್ರತಿಭಟನೆಯಲ್ಲಿಂತ ಇದು ಒಂದು ಮಾತು ಇಡ್ತಾ ಇದ್ದೇವೆ. ಈ ಹೋರಾಟವನ್ನು ಮೈಕ್ರೋ ಫೈನಾನ್ಸ್ ಸಾಲದ ಜಾಲದಲ್ಲಿ ಸಿಗಾಕಿ ಏನು ತೊಂದರೆ ಒಳಗಾಗದ ಜನರಿಗೆ ತೊಂದರೆಯಿಂದ ಹೊರಗೆ ತರಬೇಕಂತ ಹೋರಾಟ ನಡೆಸಿದ್ದದ. ಇದು ಪ್ರೈವೇಟೈಸೇಷನ್ ಕೊಡುಗೆ. ಇದು ಅಂದ್ರೆ ಗೌರ್ಮೆಂಟ್ ಬ್ಯಾಂಕ್ಗಳು ಮುಚ್ಚಿ ಪ್ರೈವೇಟ್ ಕಂಪನಿದವ್ರೀಗ, ಬೇರೆ ಬೇರೆ ಸಂಘ ಸಂಸ್ಥೆಗಳೀಗ ಅವ್ರು ಮೈಕ್ರೋ ಫೈನಾನ್ಸ್ ಹೆಸರಿನಲ್ಲಿ ಏನು ಸಾಲ ಕೊಡ್ತಾ ಇದ್ದಾರೆ, ಆ ಸಾಲದಲ್ಲಿ 10% ದುಡ್ಡು ವೈಟ್ ಮನಿ ಇದ್ದಿರಬೇಕು. ಆದರೆ 90% ದುಡ್ಡು ಏನದ ಬ್ಲ್ಯಾಕ್ ಮನಿ ಇದೆ. ಈಗ ಸರ್ಕಾರಿ ವ್ಯವಸ್ಥೆ ಎಲ್ಲಿ ತನಕ ಪ್ರಬಲವಾಗಿ ನಡೀತಾ ಇದೆ ಅಂದ್ರೆ, ಯೋಜನೆಗಳು ಬಂದಿರುವ ಯೋಜನೆಗಳು ಜನರಿಗೆ ತಲುಪಿಸಲಾರದೆ ದುಡ್ಡು ಎತ್ತಿ ಹಾಕಿ
ಶಾಸಕರು ಸಂಸದರ ಹಿಂಬಾಲಕರು ಎತ್ತಿ ಹಾಕಿ ಅಧಿಕಾರಿಗಳು ಅವ್ರಿಗೆ ಸಹಕರಿಸಿ ಈ ಎಲ್ಲ ಅಂಥ ದುಡ್ಡು ಜಮಾ ಮಾಡಿದ್ದು ಬ್ಲ್ಯಾಕ್ ಮನಿ ಅನ್ನೋದ ಮೈಕ್ರೋ ಫೈನಾನ್ಸ್ ಮುಖಾಂತರ ಈ ಬಡ ಜನರದೇ ಕದ್ದಿದ್ದು ಬಡ ಜನರಿಗೆ ಸಾಲದ ಬಡ್ಡಿ ಸಾಲ ಕೊಡ್ತಾ ಇದ್ದಾರೆ. ಮತ್ತು ಹೇಳೋ ಸಮಯದಲ್ಲಿ ಬಡ್ಡಿ ಕಡಿಮೆ ಹೇಳ್ತಾರೆ, ವಸೂಲಿ ಮಾಡೋ ಟೈಮ್ದಲ್ಲಿ ದುಬಾರಿ 4 ಪಟ್ಟು ಬಡ್ಡಿ ಹೆಚ್ಚು ವಸೂಲಿ ಮಾಡ್ತಾರೆ. ಅಷ್ಟೇ ಅಲ್ಲದೆ ಏನು ವಸೂಲಿಗಾರರ ಅವರಿಗೊಂದು ಕೋಟಾ ಕೊಡ್ತಾರೆ. ನೀನು 1 ಕೋಟಿದು ವ್ಯವಹಾರ ಮಾಡಿದ್ರೆ ನಿನ್ಗೆ ಬೋನಸ್ ಕೊಡ್ತೀವಿ. ಪೇಮೆಂಟ್ ಕಡಿಮೆ ಕೊಡ್ತಾ ಇದ್ದಾರೆ ಅವ್ರಿಗೆ. ಆ ಕಡಿಮೆ ಪೇಮೆಂಟ್ನಲ್ಲಿ ದುಡಿಯವು ನಮ್ಮ ಮಕ್ಕಳೇ. ಅವರಲ್ಲಿ ಹೋಗಿ ಮಜಬೂರವಾಗಿ ದುಡಿತಾ ಇದ್ದಾರೆ. ಆ ಫೈನಾನ್ಸ್ ಮಾಲಕರು ಅವ್ರಿಗೆ ಕೋಟಾ ಕೊಡ್ತಾರೆ. 1 ಕೋಟಿದು ವ್ಯವಹಾರ ಮಾಡಿದ್ರೆ ಇಷ್ಟು ನಿಮ್ಗೆ ಬೋನಸ್ ಇಷ್ಟು ಅಥವಾ ಬಕ್ಷೀಸ್ ಅಂತ ಕೊಡ್ತಾರೆ, ಪರ್ಸೆಂಟೇಜ್. ಅದರ ಜೊತೆಗೆ ಮೊಬೈಲ್ ಮಾರಾಟ ಮಾಡೋದು, ಫ್ರಿಜ್ ಮಾರಾಟ ಮಾಡೋದು, ಆ ವ್ಯವಸ್ಥೆನೂ ಕೂಡ ದುಬಾರಿ ರೇಟ್ನಲ್ಲಿ ಒಂದು 10 ಲಕ್ಷ ರೂಪಾಯಿ ಸಾಲ ಮಂಜೂರಾದ್ರೆ 3 ಲಕ್ಷದ ಅದ್ರಾಗ ಇದು ವಸ್ತುಗಳನ್ನು ಎತ್ತಿ ಹಾಕ್ತಾರೆ. ಅದ್ರಾಗ ದುಬಾರಿ ದರದಲ್ಲಿ ಕೊಡ್ತಾರೆ. ಇವರು ಮಜಬೂರಾಗಿ ಯಾಕಾಗಲ್ಲ ಇಷ್ಟೇ ದುಡ್ಡು ತೊಗೊಂಡು ಏನ್ರಿ ನಮ್ಗೆ ಕೂಲಿ ನಾಲಿ ಇಲ್ಲದ ಸಮಯದಲ್ಲಿ ನಾವು ಜಡ ಜೂಟಿ ಆದ್ರೆ ದವಾಖಾನೆಗೆ ತೋರ್ಸಾಮು, ಬೇರೆ ಬೇರೆ ಡೆಲಿವರಿ ಪೀರಿಯಡ್ನಲ್ಲಿ ಖರ್ಚು ಮಾಡಾಮು, ಮದುವೆಗೆ ಖರ್ಚು ಮಾಡಾಮಂತ ಬಡವರು ಕೂಲಿ ಕಾರ್ಮಿಕರು ಇದು ಹಣ ತೊಗೊಂಡಿದ್ದಾರೆ. ಇದಕ್ಕೆ ಗೌರ್ಮೆಂಟ್ ಪಾಲಿಸಿ ತಪ್ಪಿದ್ದರ್ಲಿಂದ ಈ ಜಾಲದಲ್ಲಿ ಈ ಬಡವರು ಸಿಗ್ಬಿದ್ದಾರೆ. ಅನೇಕ ರೈತರಿಗೆ ಸಾಲ ಏನದ ಅತಿ ಕಡಿಮೆ ದರದಲ್ಲಿ ಸಿಗೋದು, ಬಡ್ಡಿ ರಹಿತ ಕೋಆಪರೇಟಿವ್ ಸೆಕ್ಟರ್ನ ಸಾಲ ಸಿಗೋದು. ಆದರೆ ಭೂರಹಿತರು ಸಾಲ ತೊಗೊಳಕ್ಕೆ ಎಲ್ಲಿ ಹೋಗಬೇಕು, ಇದ್ರ ಚಿಂತೆ ಮಾಡಬೇಕಲ್ಲ. ಮಾನ್ಯ ಸಿದ್ದರಾಮಯ್ಯನವ್ರನ್ನ ಪತ್ರ ಬರೆದಿದ್ದೀವಿ. ಇಲ್ಲಿದು ಪತ್ರ ಅವ್ರಿಗೆ ಮುಟ್ಟಿದ ಮೇಲೆ ಅವರು ಡಿಸಿಷನ್ ತೊಗೋಬೇಕು. ಮೈಕ್ರೋ ಫೈನಾನ್ಸ್ ಬಂದಿಟ್ಟು ಮೈಕ್ರೋ ಫೈನಾನ್ಸ್ ಏನೋ ಸಾಲದ ರೂಪದಲ್ಲಿ ದುಡ್ಡು ಕೊಟ್ಟಿದ್ದಾರೆ, ಅವ್ರದ್ದು ಇನ್ಕ್ವೈರಿ ಮಾಡಬೇಕು. ಟೋಟಲಿ ಬಂದ್ ಅಂತ ಹೇಳ್ತಾ ಇಲ್ಲ, ಇನ್ಕ್ವೈರಿ ಮಾಡಬೇಕು. ಅವರು ಕೊಟ್ಟಿದ್ದು ಸಾಲದ ದುಡ್ಡು ಎಷ್ಟು, ಆ ದುಡ್ಡು ಎಲ್ಲಿದು, ಮತ್ತು ವಾಪಸ್ ಇವರು ಕಟ್ಟಿದ್ದು ಎಷ್ಟು, ಉಳಿದಿದ್ದು ಎಷ್ಟು, ದಂಡ ಎಷ್ಟು, ಇನ್ಶೂರೆನ್ಸ್ ಎಷ್ಟು, ಇದು ಲೆಕ್ಕ ಮಾಡಿ ಪರಿಶೀಲಿಸಿ ಆ ದುಡ್ಡು ಅವ್ರಿಗೆ ಬಣ್ಣವನ್ನು ಬಯಲಿಗೆ ತರಬೇಕಂತ ನಾವು ಕೇಳ್ತಾ ಇದ್ದೀವಿ. ದುಡ್ಡು ಕೊಟ್ಟೋದಾಗಲ್ಲ ಅಂತಂದ್ರೂ ಮನೆ ಮುಂದೆ ಬಂದು ಕುಂದಿರ್ತಾರೆ ಸರ್. ಭಾಳ ಹರಣದಾಗಿದ್ದೇವೆ ಸರ್. ನಮ್ಮದು ಆಕ್ಸಿಡೆಂಟ್ ಆಗಿದ್ರಿ, ನಮ್ದು ಆಕ್ಸಿಡೆಂಟ್ ಆಗ್ಯದ್ರಿ. ನಮ್ಮ ಮನೆಯವ್ರದ್ರಿ ಆಕ್ಸಿಡೆಂಟ್, ಮೋಟರ್ ಸೈಕಲ್ ಮ್ಯಾಗಿಂದ ಆಕ್ಸಿಡೆಂಟ್ ಆಗ್ಯದ್ರಿ. ಸೂರ್ಯೋದಯ ಬ್ಯಾಂಕ್ ರೀ, ಇತ್ತು ನವ್ಯ ಚೈತನ್ಯ ರೀ, ಹಳಿ ಚೈತನ್ಯ ರೀ ಸರ. ಇವತ್ತು ಸೋಲಾಪುರದಾಗ ಅಡ್ಮಿಟ್ ಅರ ದವಾಖಾನ್ಯಾಗ. ಅಡ್ಮಿಟ್ ಇದ್ದರು ಕೂಡ ನಾ ತಾಳಿ ಮಾರಿ ಇಂಜೆಕ್ಷನ್ ಮಾಡಿಲ್ಲ, ಊರಿಗೆ ಬಂದಿದ್ದ ರೊಕ್ಕಿನ ಸಲುವಾಗಿ ತಾಳಿ ತೊಗೊಂಡು ಬಂದು ಫೋನ್ಪೇ ಮಾಡಿ ದವಾಖಾನ್ಯಾಗ ನೀನು ಇಂಜೆಕ್ಷನ್ ಇದ್ದಿತ್ತಿಲ್ಲ. ಗ್ರಾಮೀಣ ಕೋಟಾದವರು ನನ್ನ ಮನೆಗೆ ಬಂದು ಹಿಂಸೆ ಮಾಡೋಣ, ಕಿವ್ಯಾನ ಹೂವು ಇಟ್ಟು ರೊಕ್ಕ ಕೊಟ್ಟಿನಿ. ನಾವು ಹೆಂಗೆ ಅನುಭವಿಸ್ಬೇಕು, ಎಷ್ಟು ತ್ರಾಸ ತೊಗೋಬೇಕ್ರಿ. ಇವ್ರದ್ದು ಕೊಟ್ಟದೇ ಅನ್ನೋದ 2 ಇನ್ಶೂರೆನ್ಸ್ ಕಟ್ಕೋತಾರೆ. ನಮ್ಗೆ ತುಂಬ ಅಷ್ಟು ಮಾತಾಡೋದು ದುಡ್ಡು ಭೀ ನಮ್ಮ ಅಕೌಂಟಿಗೆ ಹಾಕಲ್ಲ ಅವರು. ಹೆಂಗೆ ಮಾಡೋದು ಇಂಥ ಪರಿಸ್ಥಿತಿಯಾಗ? ಜಿಂದಾ ಬ್ಯಾಂಕಿನವ್ರು ಕೊಡ್ತಾ ಅಂದ್ರೆ ಈಗ ಏನಂತಾರೆ ಅವರು, ಈಗ ಹೊಸ್ದಾಗೆ ಬಂದದ, ಈಗ ಮುಂದೆ ತೊಗೊಂಡ್ರೆ ನಾವು ಮಾಫ್ ಮಾಡ್ತೇವೆ. ಈಗ ಮಾಡಲ್ಲ ಅಂದು ಮಾತಾಡಿ ನನ್ನ ಕೈಲಿ ದುಡ್ಡು ಕಟ್ಕೊಂಡು ಹೋಗ್ಯಾನ. ಹೆಂಗೆ ಮಾಡೋದ್ರಿ?